ಮ್ಯಾಮ್ ನಾವು ರೀಸೆಂಟಾಗಿ ಗುಂಟೂರು ಮತ್ತು ಅನಂತಪುರಲ್ಲಿ ಒಂದೇ ಬ್ರೈಡ್ದು ಟೂ ಅಲ್ಲ, ಇಟ್ ವಾಸ್ ಲೈಕ್ ಮೋರ್ ದೆನ್ 4-6 ಇವೆಂಟ್ಸ್ ಅನಿಸುತ್ತೆ. ಅವ್ರದ್ದೆಲ್ಲ ಇವೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ವಿ ವೆಂಟ್ ಆ್ಯಸ್ ಅ ಟೀಮ್. ಇಲ್ಲಿಂದ ಅಷ್ಟು 10 hours 12 hours ಆಫ್ ಟ್ರಾವೆಲ್ ಮಾಡಿ 10 o'clock ಬಿಟ್ಟು ನೈಟ್ 10ಗೆ ರೀಚ್ ಆಗಿ, ಮಧ್ಯದಲ್ಲಿ ವಿ ಎಂಜಾಯ್ಡ್ ಅ ಲಾಟ್ ವೈಲ್ ಟ್ರಾವೆಲಿಂಗಲ್ಲಾಗಲಿ, ಅಲ್ಲಿ ಹೋಗಿ ಇವೆಂಟಲ್ಲಾಗಲಿ ವಿ ಹ್ಯಾವ್ experienced a lot. And lastly in Anantapurallu, the groom only came and like thanked you. All those experience almost like 3 to 4 days ನಾವೇನು ಕಳೆದ್ವಿ. what do you want to say about that bride, that event? ಹೇಗೆ ಅನ್ನಿಸ್ತು ನಿಮಗೆ? ಯಾಕಂದರೆ ಯೂಟ್ಯೂಬಲ್ಲಿ ನೀವು ಯೂಟ್ಯೂಬಲ್ಲಿ ಮಾತ್ರ ಹಾಕ್ತಿದ್ರ ಆ್ಯಸ್ ಅ ಶಾರ್ಟ್ಸ್, ಆ್ಯಂಡ್ ಇಟ್ಸ್ ಅ ಲಾಟ್ ಟ್ರೆಂಡಿಂಗ್ ದೇರ್. ಸುಮ್ಮನೆ ಒಂದು ಲೈಕ್ ಜಸ್ಟ್ ಒಂದು 10 seconds ವೀಡಿಯೋ ಹಾಕಿದ್ರು ಇಟ್ಸ್ ಗೋಯಿಂಗ್, ತುಂಬ ವ್ಯೂಸ್ ಹೋಗ್ತಾ ಇದೆ. ಆ್ಯಂಡ್ you've not yet posted it on Instagram. So people are actually waiting, people are actually messaging. ಸೊ ಅದಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್, ಹೇಗಿತ್ತು ಅಂತ? ಆ್ಯಕ್ಚುಲಿ ನಾನು ಐ ನೀಡ್ ಟು ಥ್ಯಾಂಕ್ ಶುಭಮಸ್ತು ಫ್ಯಾಮಿಲಿ ಫಾರ್ ದ್ಯಾಟ್. ಆ್ಯಂಡ್ ಅವ್ರ ಮಗಳು ವೆಡ್ಡಿಂಗ್ ಮಾಡಿದಾಗ ಎಲ್ಲ ಇವೆಂಟ್ಸಿಗೂ ನನ್ನನ್ನೇ ಬುಕ್ ಮಾಡಿದ್ರು. ಆ್ಯಂಡ್ ದೇ ಹ್ಯಾಡ್ ಈವೆಂಟ್ಸ್ ಜೊತೆಗೆ ಅವ್ರದ್ದು ಎಲ್ಲೆಲ್ಲ ಶುಭಮಸ್ತು ಔಟ್ಲೆಟ್ ಇತ್ತು ಅಲ್ಲೆಲ್ಲನೂ ತಿರುಪತಿ, ವಿಜಯವಾಡ, ನೆಲ್ಲೂರು ಅಲ್ಲೆಲ್ಲನೂ ಅವ್ರದ್ದು ಎಲ್ಲಿತ್ತು ಅಲ್ಲೆಲ್ಲನೂ ರಿಸೆಪ್ಷನ್ ಮಾಡಿದ್ರು. ಸೊ ತುಂಬ ಎಂಜಾಯ್ ಮಾಡಿದ್ದೆ ನಾನು ಅವರು ಈವೆಂಟ್ಸಲ್ಲಿ. ಯಾಕಂದರೆ ದೇ ಆರ್ ವೆರಿ ಒಂಥರ ಕಾಸ್ಟ್ಯೂಮ್ ಆಗಲಿ, ಜುವೆಲ್ಸ್ ಆಗಲಿ, ಆಮೇಲೆ ಹೌ ದಿ ಟ್ರೀಟ್ ಯು ಗೊತ್ತಾ, ಲಿಟ್ರಲಿ ನಮಗೆ ಅಷ್ಟು ಒಳ್ಳೆ ಅಕಾಮಿಡೇಷನ್ ಕೊಡ್ತಾಯಿದ್ರು. ಮತ್ತು ಊಟ ಮಾಡಿ ಅಂತಾಗಲಿ, ಒಂದು ಕನ್ಸನ್ನಾಗಲಿ, ಆಮೇಲೆ ಅವ್ರ ಮನೇಲೇ ನಮಗೆ ಊಟ ಬಡಿಸಿದ್ದು, ಅವ್ರ ಮನೇಲೇ ಅವ್ರಿಗೆ ಒಂಥರ ನಮ್ಮನ್ನು ಫ್ಯಾಮಿಲಿ ಥರ ನೋಡಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಸೊ ಐ ಆಮ್ ವೆರಿ ಕ್ಲೋಸ್ ಟು ಶುಭಮಸ್ತು ಅವ್ರ ಮಗಳು ಫ್ಯಾಮಿಲಿ. ಆ್ಯಂಡ್ ಅವರೆಲ್ಲರೂ ತುಂಬ ಸ್ವೀಟ್, ದೇ ಆರ್ ಆಲ್ ತುಂಬ ಕೈಂಡ್ ಹಾರ್ಟೆಡ್ ಅವ್ರು ಒಂಥರ. ಸೊ ಐ ವಾಸ್ ಲೈಕ್ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದು. ಎಲ್ಲೇ ಇರಲಿ, ಅವಳು ಮದುವೆ ಆಗಿ ಸೇಲಂಗೆ ಹೋಗಿದ್ದು ಪದ್ಮ, ಅಲ್ಲಿ ಈವೆಂಟ್ ಆದರೂ ಆ ಮಗು ನಾಮಕರಣ ಎಲ್ಲದಕ್ಕೂ ನನ್ನನ್ನೇ ಬುಕ್ ಮಾಡೋದು. ಈಗಲೂ ಮ್ಯಾಮ್ ಈಗ ನಿಮ್ಮ ಪ್ರೈಸ್ ತುಂಬ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಈಗ ಸಮಾಂತನ್ ಬುಕ್ ಮಾಡ್ಕೊತಿದ್ದಾರೆ. ಬಟ್ ಸ್ಟಿಲ್ ವಿ ಹ್ಯಾವ್ ದಟ್ ರಿಲೇಶನ್ಶಿಪ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್. ಆ್ಯಂಡ್ ಈಗ ಅವ್ರ ಅತ್ತಿಗೆ ಮದುವೆಯಲ್ಲೂ ಅಷ್ಟೇ ಎಲ್ಲ ಇವೆಂಟ್ಸಿಗೂ ನಾವು ರಾಜಸ್ಥಾನ್ಗೆಲ್ಲ ಹೋಗಿದ್ದೋ, ಅಲ್ಲೆಲ್ಲ ಮಾಡೆಲ್ಲ ಆದಮೇಲೆ ಸೊ ಅವ್ರ ಅತ್ತಿಗೆಗೂ ಇಷ್ಟ ಆಗಿ ಅವ್ರು ಆಲ್ರೆಡಿ ಬುಕ್ ಮಾಡ್ಕೊಂಬಿಟ್ಟಿದ್ರು ಎಲ್ಲರನ್ನೂ. ಹಾಗಾಗಿ ಶಿ ವಾಸ್ ಮಿಸ್ಸಿಂಗ್. ಆಮೇಲೆ ಅವ್ರು ಬಂದು ನನ್ನ ಹತ್ರ ಸೆಲ್ಫ್ ಗ್ರೂಮಿಂಗ್ ಕಲ್ತ್ಕೊಂಡು ಹೋದರು. ಸೊ ಹಾಗಾಗಿ ಅವ್ರ ಫ್ಯಾಮಿಲಿ ನಂಗೆ ತುಂಬ ಕ್ಲೋಸ್ ಇರೋದ್ರಿಂದ ಅವ್ರ ತಮ್ಮನ ಮದುವೆ ಇದು ಆ್ಯಕ್ಚುಲಿ. ಸೊ ಅವ್ರ ತಮ್ಮ ಬಂದು ತುಂಬ ವೆರಿ ಇನ್ನೋಸೆಂಟ್. ಈವನ್ ಬ್ರೈಡು ಅಷ್ಟೇ ತುಂಬ ಇನ್ನೋಸೆಂಟ್, ತುಂಬ ತುಂಬ ಒಂಥರ ವೆರಿ ಸೈಲೆಂಟ್, ವೆರಿ ಒಂಥರ ನಾಟ್ ಕ್ರ್ಯಾಂಕಿ. ಶಿ ಒಂಥರ ಟ್ರಸ್ಟ್ ಇಂದ ಕುತ್ಕೊಂಡು, ಯಾಕಂದರೆ ಶಿ ಹ್ಯಾಡ್ ಸೀನ್ ಮೈ ವರ್ಕ್. ಹಾಗಾಗಿ ಎಲ್ಲ ಇವೆಂಟ್ಸೂ ತುಂಬ ಚೆನ್ನಾಗಿ ಆರಾಮಾಗಾಯಿತು. ಆನ್ ಟೈಮ್ ಬರ್ತಿದ್ರು, ಆನ್ ಟೈಮ್ ಮುಗಿಸಿ ಬ್ಯಾಕ್ ಟು ಬ್ಯಾಕ್ ಮೇಕಪ್ ಮುಗಿಸಿ. ದೆನ್ ಒಂದು ಏನು ಚಾಲೆಂಜ್ ಆಯಿತು ಅಂದರೆ, ಈ ಇವೆಂಟ್ ನಾನು ಆಲ್ರೆಡಿ ಐ ಥಿಂಕ್ 6 months ಬಿಫೋರ್ ಬುಕ್ಕಿಂಗ್ ಆಗಿದ್ದಿದ್ದು. ಸೊ ರೀಸೆಂಟಾಗಿ ನನ್ನ ಮಗಳಿಗೆ ಹೆಲ್ತ್ ಗೊತ್ತಾಯಿತು. ಸೊ ಇಮಿಡಿಯೇಟ್ ಸರ್ಜರಿ ಆಗಬೇಕಿತ್ತು. ಆ್ಯಂಡ್ ಇದನ್ನು ನಾನು ಓಪನ್ನಾಗಿ ಪಬ್ಲಿಕಲ್ಲಿ ಹೇಳಬೇಕು ಅನ್ನೋದಕ್ಕಿಂತ, ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನಿಮ್ಮ ಫ್ಯಾಮಿಲಿಲಿ ಏನೇ ಚಾಲೆಂಜಸ್ ಬಂದ್ರೂ ನೀವು ನಿಮ್ಮ ಕ್ಲೈಂಟ್ಗೆ ಯು ಕ್ಯಾನ್ ಜಸ್ಟ್ ಟೆಲ್ಲರ್ ಈ ಥರ ಇದೆ ನನ್ನ ಸಿಚುವೇಶನ್ನು, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನ್ ಬ್ರೈಡ್ ಎಷ್ಟು ಪ್ಯಾನಿಕ್ ಆಗ್ಬೋದು. ಸೊ ಆ್ಯಂಡ್ ನಾನು ಅದನ್ನು ನಾನು ಯಾವತ್ತೂ ಯಾರಿಗೂ ಲಾಸ್ಟ್ ಮಿನಿಟಲ್ಲಿ ನಾನು ಕ್ಯಾನ್ಸಲ್ ಮಾಡಿಲ್ಲ. ರೀಸನ್ ಇದ್ದರೆ ಮಾತ್ರ, ಸಪೋಸ್ ಏನಾದರೂ ಆ ಡೇಟಲ್ಲಿ ನಂಗೆ ಗೊತ್ತಿಲ್ಲದೆ ಇನ್ನೊಂದು ಬುಕ್ಕಿಂಗ್ ಫಸ್ಟ್ ತೊಗೊಂಡು ಏನಾದರೂ ಆ ಥರ ಏನಾದರೂ ಆಗಿದ್ರು ನಾನು ಅವ್ರಿಗೆ ಮುಂಚೆ ಇನ್ಫಾರ್ಮ್ ಮಾಡ್ತೀನಿ. ಅವ್ರು ಬುಕ್ಕಿಂಗ್ ಮಾಡಿ ಒಂದು 20 ಅವ್ರು ಅಡ್ವಾನ್ಸ್ ಏನು ಮಾಡಿರ್ತಾರೆ ಅದನ್ನು ವಾಪಸ್ಸು ಕೊಟ್ಬಿಡ್ತೀನಿ. ಇಲ್ಲ ಇದು ಕ್ಲಾಶ್ ಆಗ್ತಿದೆ, ಸೊ ಐ ಡೋಂಟ್ ವಾಂಟ್ ಟು ಟೇಕ್ ದಿಸ್ ಅಪ್ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರ ವೆಡ್ಡಿಂಗ್ ಡೇ ದಿನ ಅವ್ರು ಆರಾಮಾಗಿ ಮೇಕಪ್ ಮಾಡಿಸ್ಕೋಬೇಕು, ಪ್ಯಾನಿಕ್ ಆಗಬಾರ್ದು ಅಂತ. ಸೊ ಗುಂಟೂರಲ್ಲಿ 12 o'clock
ಅಂದರೆ ಅವ್ರ ಮುಹೂರ್ತ ಮಿಡ್‌ನೈಟ್ ಇತ್ತು. ಸೊ 12ಗೆ ಮುಗೀತಲ್ಲ. 12ಗೆ ಮುಗಿಸ್ಕೊಂಡು ನಮ್ಗೆ ಅಲ್ಲಿ ತೋರಿಸಿದ್ದು 11:00ಗೆ ನಾವು ರೀಚ್ ಆಗ್ತೀವಿ ಅಂತ ಬ್ಯಾಂಗ್ಳೂರ್. ಬಟ್ ಬೆಳಗ್ಗೆ ಸರ್ಜರಿ ಇದಾಗಿದ್ದು 7:00ಗೆ ಬರಬೇಕಂತ. ಸೊ ನಾನು ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ಹೇಳಿದೆ, ಪ್ಲೀಸ್ ಪುಷ್ ಮಾಡು, ಅಟ್ಲೀಸ್ಟ್ 1-2 hours ಪುಷ್ ಮಾಡಿ ಪ್ಲೀಸ್. ಬಿಕಾಸ್ ಅವಳು ಏನೂ ನೀರು ತಗೊಳ್ದೆ, ನೈಟೆಲ್ಲ ಏನೂ ತಗೊಳ್ದೆ ಹೊಟ್ಟೆ ಹಸಿವಿಂದ ಇರ್ತಾಳೆ. ಸೊ ತುಂಬ ಅದನ್ನು ಇದು ಮಾಡೋಕ್ಕೂ ಆಗಲ್ಲ. ಸೊ ಒಟ್ಟಲ್ಲಿ ನನ್ನ ಮಗಳಿಗೇನು, ನನ್ನ ನೋಡಿದ್ರೆ ನಾನು ಆಪ್ರೇಷನ್ ಥಿಯೇಟರ್ಗೆ ಹೋಗಲ್ಲ ಅಂತ. ದೆನ್ ಸಂಹೌ ದೇವರು ಇದರಿಂದ ಲಿಟ್ರಲಿ ನಮ್ಮ ಡ್ರೈವರು ಅಷ್ಟೇ, ಐ ಶುಡ್ ಥ್ಯಾಂಕ್ ಹಿಮ್. 7:45ಗೆ ನಾವು ಬ್ಯಾಂಗ್ಳೂರಲ್ಲಿದ್ದು. ಆ್ಯಂಡ್ ಅದು ಸರ್ಜರಿ ಆಗಿ ಎಲ್ಲ ಆಗಿದ ತಕ್ಷಣ ಇಮಿಡಿಯೇಟ್ ನೈಟ್ ಮತ್ತೆ ನಾವು ಅನಂತಪುರಕ್ಕೆ ಹೊರಡ್ಬೇಕು. ಸೊ ಅನಂತಪುರಲ್ಲಿ ಇನ್ನೊಂದು ಅವ್ರದ್ದು ರಿಸೆಪ್ಷನ್ ಇತ್ತು. ಸೊ ಅದನ್ನು ಮುಗಿಸಿ ಅವಳು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ಲು. ಬಟ್ ಸ್ಟಿಲ್ ಅವಳನ್ನ ಹಾಸ್ಪಿಟಲ್ ನನ್ನ ದೊಡ್ಡ ಮಗಳು ನೋಡ್ಕೊತಿದ್ಲು. ನಮ್ಮ ಅಕ್ಕ ಎಲ್ಲ ಇದ್ದರು. ಸೊ ಫ್ಯಾಮಿಲಿ ಇದ್ದಿದ್ದರಿಂದ ಆ ಧೈರ್ಯದ ಮೇಲೆ ನಾನು ನನ್ನ ಮಗಳಿಗೆ ಹೇಳಿದೆ, ನಾನು ಆಲ್ರೆಡಿ ಹ್ಯಾವ್ ಕಮಿಟೆಡ್, ಸೊ ಐ ಹ್ಯಾವ್ ಟು ಗೋ ಅಂತ ಹೇಳಿದಾಗ ನನ್ನ ಫ್ಯಾಮಿಲಿ ಹೇಳಿದರು, ಹೋಗಲೇಬೇಕಾ ಕೆಲಸಕ್ಕೆ, ಅಷ್ಟು ದೂರ ಹೋಗಬೇಕಾ, ಮಗಳು ಹಿಂಗೆ ಹುಷಾರಿಲ್ಲ ಅಂದಾಗಲೂ ಅಂತ ಫ್ಯಾಮಿಲಿ ಮಾತಾಡಿದ್ರು. ಬಟ್ ಐ ಡಿಡ್ಂಟ್ ಕೇರ್. ನಾನು ಕೆಲಸ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನನ್ನ ಮಗಳು ನೋಡ್ಕೊಳ್ಳೋದಕ್ಕಿದ್ರು ಹಾಸ್ಪಿಟಲಲ್ಲಿ, ಇನ್ನೂ ಸೇಫಾಗಿರ್ತಾಳೆ ಅಂದ್ಬಿಟ್ಟು ಅವತ್ತು ನೈಟ್ ಹೊರಟು ಬೆಳಗ್ಗೆ ಕೆಲಸ ಮುಗಿಸಾದ್ಮೇಲೆ ಅವ್ರದ್ದು ನೆಕ್ಸ್ಟ್ ಡೇ ಇನ್ನೊಂದು ಈವೆಂಟ್ ಆ್ಯಡ್ ಆಗಿತ್ತು. ಆ್ಯಂಡ್ ಶಿ ಈಸ್ ರಿಕ್ವೆಸ್ಟಿಂಗ್, ಕ್ಯಾನ್ ಯು ಪ್ಲೀಸ್ ಸ್ಟೇ ಬ್ಯಾಕ್ ಆ್ಯಂಡ್ ಡೂ ದ ನೆಕ್ಸ್ಟ್ ಡೇ ಈವೆಂಟ್ ಅಂತ. ಅದು ಮುಂಚೆ ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ. ಹಾಗಾಗಿ ಐ ಸೆಡ್ ನೋ ಆ್ಯಂಡ್ ಐ ಆಮ್ ವೆರಿ ಸಾರಿ ಅಂತ ಹೇಳಿಬಿಟ್ಟು I had a very great experience and it was very challenging and ಲಿಟ್ರಲಿ ನಾನು ಕಾರಲ್ಲಿ ಬರಬೇಕಾದ್ರೆ ಸುಮಾರು ಸಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದೆ, ನನ್ನ ಮಗಳು ಒಬ್ಬಳೇ ಇದ್ದಾಳೆ ಅಂತ. ಸೊ ತುಂಬ ಚಾಲೆಂಜಸ್ ನೋಡಿದೆ ನನ್ನ ಲೈಫಲ್ಲಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು.